ಇನ್ನು ಬಿಡದಿ ಟೌನ್ಶಿಪ್ ರಾಜಕಾರಣ ದಿನೇ ದಿನೇ ಹೊಸ ಎತ್ತರಕ್ಕೆ ಹೋಗ್ತಾ ಇದೆ, ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಅಫ್ಕೋರ್ಸ್ ಇದು ಕೇವಲ ರೈತರ ಹೋರಾಟಕ್ಕಷ್ಟೇ ಸೀಮಿತವಾಗಿಲ್ಲ, ಇದರ ಹಿಂದೆ ದೊಡ್ಡದೊಂದು ರಾಜಕಾರಣ ಕೂಡ ಇದೆ. ಅತ್ತ ಕಾಂಗ್ರೆಸ್ನ ನಾಯಕರು ಯಾವ ಕಾರಣಕ್ಕೋಸ್ಕರ ಬಿಡದಿ ಟೌನ್ಶಿಪ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು JDSನ ನಾಯಕರು ಪುಂಖಾನುಪುಂಖವಾಗಿ ಮಾತನಾಡ್ತಾ ಜೊತೆಗೆ ನೇರವಾಗಿ ಕಾಂಗ್ರೆಸ್ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈಗ ಬಿಡದಿ ಪಾಲಿಟಿಕ್ಸ್ ರಾಜ್ಯ ರಾಜಕಾರಣದ ಹೈಲೈಟ್ ಆಗ್ತಾ ಇದೆ, ಜೊತೆಗೆ ಲೈಮ್ ಲೈಟ್ ಆಗಿ ಪರಿವರ್ತಿಸ್ತಾ ಇದೆ. ಲ್ಯಾಂಡ್ ಗ್ರಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ. ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದಂತ ಟೌನ್ಶಿಪ್. ಇಂಥ ಭೂಮಿನಲ್ಲಿ ಇವರು ಟೌನ್ಶಿಪ್ ಮಾಡಕ್ ಹೋಗ್ತಾರ? ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ, ಪಾಪ ರಾಜಕಾರಣ ಮಾಡಬೇಕು ಅಂತಿದ್ದಾರೆ, ರಾಜಕಾರಣ ಮಾಡಿ. ಬಿಡದಿ ಹೋರಾಟ ಏನು ಇಲ್ಲಿಗೆ ನಿಲ್ಲಲ್ಲ, ಏನ್ ಗೂಟ ಹೊಡ್ಕೊಂಡು ಕೂತಿದ್ದೀರಾ ನಾವೆಲ್ಲ. 60-70% ರೈತರು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಬೇಕಾಗ್ತದೆ. ರೈತರ ಜಮೀನನ್ನ ಕಸ್ಕೊಳ್ಳೋ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ಬಿಡದಿ ಟೌನ್ಶಿಪ್ ಈ ಯೋಜನೆಯ ಅಂತಿಮ ಅಧಿಸೂಚನೆ ಹೊರಬಿದ್ದಿದೆ. ಆಗ್ಲೇ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಡುವೆ ರಾಜಕೀಯ ಕದನವೂ ಏರ್ಪಟ್ಟಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಯೋಜನೆ ಜಾರಿಗೆ ತಂದೆ ಸಿದ್ಧ ಅಂತ ಪಣ ತೊಟ್ರೆ ದಳಪತಿಗಳು ಹೋರಾಟಕ್ಕೆ ಧುಮುಕಲು ಸಜ್ಜಾಗಿದ್ದಾರೆ. ಈ ನಡುವೆ ಬಿಡದಿ ಟೌನ್ಶಿಪ್ ಸಮರ ವೈಯಕ್ತಿಕ ಕದನಕ್ಕೂ ವೇದಿಕೆ ಹಾಕಿಕೊಟ್ಟಿದೆ. ನಿನ್ನೆ ಮಂಡ್ಯದಲ್ಲಿ ಮಾತನಾಡಿದ್ದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಟೌನ್ಶಿಪ್ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ರು. ಈ ಯೋಜನೆ ರೈತರ ಪರ ಅಲ್ಲ, ರಿಯಲ್ ಎಸ್ಟೇಟ್ ಹಿತಾಸಕ್ತಿಗೆ ಪೂರಕವಾಗಿದೆ ಎಂದಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟಿರುವ ಕನಕಪುರ ಬಂಡೆ ಟೌನ್ಶಿಪ್ ಯೋಜನೆ ಶುರು ಮಾಡಿದ್ದೇ ಕುಮಾರಸ್ವಾಮಿ ಅಂತ ತಿರುಗುಬಾಣ ಬಿಟ್ಟಿದ್ದಾರೆ. ಲ್ಯಾಂಡ್ ಗ್ರಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ. ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಯಾವ ಪರಿಸ್ಥಿತಿ ಇದೆ ನೀವೇ ನೋಡ್ತಾ ಇದ್ದೀರಿ. ಪಾದಯಾತ್ರೆ ಮಾಡಿ ಈಗ ಯೋಜನೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಪತ್ರ ಬರ್ತಿದ್ದಾರೆ. ನಾನು ಯಾರಿಗೂ ನನಗೆ ಸದ್ಯಕ್ಕೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಮಹಾರಾಷ್ಟ್ರ 80,000 ಎಕರೆ ಅಕ್ವಿಷನ್ ಮಾಡಿಬಿಟ್ಟು ಹೊಸ ಟೌನ್ ಮಾಡ್ತಾ ಇದೆ. ತೆಲಂಗಾಣದಲ್ಲಿ 40,000 ಎಕರೆಯಲ್ಲಿ ಹೊಸ ಟೌನ್ ಮಾಡ್ತಾ ಇದೆ. ಇದು ನಾನು ಮಾಡಿದ್ದಂತ ಟೌನ್ಶಿಪ್ ಅಲ್ಲ, ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದಂತ ಟೌನ್ಶಿಪ್. ಇನ್ನು ಬಿಡದಿಯ ಫಲವತ್ತಾದ ಭೂಮಿಯಲ್ಲಿ ಬೆಳೆ ಬೆಳೆಯಲಾಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ಪ್ರಬಲ ವಾದ. ಆದ್ರೆ ಹಿಂದೆ ಹಾರೋಹಳ್ಳಿ ಟೌನ್ಶಿಪ್ ಮಾಡಿದಾಗ ರೈತರ ಪರ ಕಾಳಜಿ ಇರಲಿಲ್ವಾ ಅನ್ನೋದು CM DKಯ ಪ್ರತಿವಾದ. ಇವ್ರು ಮಾಡಕ್ ಹೋಗ್ತಾ ಇರೋ ಜಾಗ ಯಾವುದು ಟೌನ್ಶಿಪ್? ಲಕ್ಷಾಂತರ ತೆಂಗಿನ ಮರ ಇದೆ, ಲಕ್ಷಾಂತರ ಅಡಿಕೆ ಮರಗಳಿವೆ, ಬಾಳೆ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ. ಇಂಥ ಭೂಮಿನಲ್ಲಿ ಇವರು ಟೌನ್ಶಿಪ್ ಮಾಡಕ್ ಹೋಗ್ತಾರ? ಟೌನ್ಶಿಪ್ ಮಾಡಪ್ಪ, ಎಲ್ಲಿ ಬರಡ ಭೂಮಿ, ಎಲ್ಲಿ ರೈತರು ಉಪಯೋಗ ಬರದೇ ಇರೋ ಜಾಗ ಇದೆ ಆ ಜಾಗದಲ್ಲಿ ಮಾಡಿ. ಹಿಂದೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ 1,000 ಎಕರೆನ ಈಗ ಅಕ್ವಿಷನ್ ಮಾಡಿ ತಿರ್ಗಾ KDB ಕೊಟ್ರಲ್ಲ. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆರೋಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆ ಜಮೀನ್ ರೈತರು ಹೋಗ್ಲಿಲ್ವಾ? ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ, ಪಾಪ ರಾಜಕಾರಣ ಮಾಡಬೇಕು ಅಂತಿದ್ದಾರೆ, ರಾಜಕಾರಣ ಮಾಡಿ. ಇಷ್ಟೇ ಅಲ್ಲ, ವೈಯಕ್ತಿಕ ವಾಗ್ದಾಳಿಗೆ ಇಳಿದಿದ್ದ HD ಕುಮಾರಸ್ವಾಮಿ DK ಅವರ ಆಸ್ತಿ ಬಗ್ಗೆ ಪ್ರಶ್ನಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಚಲುವರಾಯಸ್ವಾಮಿ, ನಿಮ್ಮ ಕುಟುಂಬದ ಆಸ್ತಿ ಡಿಕ್ಲೇರ್ ಮಾಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. 3 ಎಕರೆ ಜಮೀನು 99ರಲ್ಲಿ ಅವ್ರ ತಂದೆ ಆಸ್ತಿ ಅಂತಕ್ಕಂಥದ್ದನ್ನ ಅಫಿಡವಿಟ್ ನಲ್ಲಿ ತೋರಿಸ್ತಾರೆ ಎಲೆಕ್ಷನ್ ಕಮಿಷನ್ಗೆ. ನಂತರ 2018ರಲ್ಲಿ 1,400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನು ಇರೋದು ನಿಮ್ಮ ಕುಟುಂಬ ಅಂತ ಹೇಳ್ತಿಲ್ಲ, ಯಾರ್ಯಾರ್ದು ಅಂತ ಹೆಸರು ಹೇಳಿಕ್ ಹೋಗಲ್ಲ. ನಾನು ದೇವೇಗೌಡರನ್ನ ಇದ್ರಲ್ಲಿ ಸೇರ್ಸಲ್ಲ. ನೀವು ಡಿಕ್ಲೇರ್ ಮಾಡಕ್ ರೆಡಿ ಇದ್ದೀರಾ? ಯಾವ ತರ ಆಸ್ತಿ ಬಂತು, ಅವತ್ತು ಏನು ನಿಮ್ಮ ಬಿಸ್ನೆಸ್ ಮಾಡ್ತಿದ್ರಿ, ಯಾವ್ಯಾವ ಬಿಸ್ನೆಸ್ ಅಲ್ಲಿ ನಿಮಗೆ ಶೇಖರಣೆ ಆಯಿತು, ನೀವು ಫಿಲಂ ಬಾಕ್ಸ್ ಮಾಡ್ತಿದ್ರೋ ಅಥವಾ ಇನ್ನೊಂದು ಯಾವುದೋ ಮಾಡ್ತಿದ್ರೋ ನಮಗೆ ಗೊತ್ತಿಲ್ಲ. ಇನ್ನು DK ಶಿವಕುಮಾರ್ ಹಾಗೂ ಅಶೋಕ್ ನಡುವೆ ಮೋದಿ ಕಿವಿ ಮಾತಿನ ಕದನ ನಡೀತಿದೆ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, DK ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತು ಹೇಳಿದ್ದಾರೆ. ರೈತರ ಜಮೀನ್ ತಗೊಂಡು ನಾನು ಲೇಔಟ್ ಮಾಡ್ತೀನಿ ಅಂತ ಕೇಳಿ ಪ್ರಧಾನಮಂತ್ರಿಗಳು ಇಲ್ಲ ಶಬಾಷ್ ಅಂತ ಹೇಳಿದ್ರೆ ಹೇಳಿ. ಬೇಕಾದ್ರೆ ಹಂಗೇನ ಡೌಟ್ ಇದ್ರೆ ನಾನು ಕುಮಾರಸ್ವಾಮಿ ಅವರು ಇಬ್ರು ಬರ್ತೀರಿ ಜೊತೆಗೆ. ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ಬರ್ತೀರಿ. ಅದೇನು ಹೇಳಿದ್ರು ಅಂತ ಇನ್ನೊಂದ್ಸರಿ ಕೇಳ್ಬಿಡೋಣ ಪ್ರೈಮ್ ಮಿನಿಸ್ಟರ್. ಮತ್ತೊಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ರೈತರನ್ನ ಒಕ್ಕಲೆಬ್ಬಿಸುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಆದ್ರೆ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಯಾರೂ ಭೂಮಿ ಕಸಿದುಕೊಳ್ತಿಲ್ಲ ಅಂತಿದ್ದಾರೆ. ಬಿಡದಿನಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವಂತ ಕೆಲಸ ಹೊತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾವುದೇ ಒಂದು ರಾಜ್ಯ ಸರ್ಕಾರ ರೈತರಿಂದ ಜಮೀನು ತೆಗೆದುಕೊಳ್ಬೇಕಾದ್ರೆ ಕನಿಷ್ಠ 60-70% ರೈತರು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಬೇಕಾಗ್ತದೆ. ರೈತರ ಜಮೀನನ್ನ ಕಸ್ಕೊಳ್ಳೋ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ಇಚ್ಛಾಶಕ್ತಿ ಇದ್ರೆ ಕೊಡ್ತಾರೆ, ಇರ್ಲಿಲ್ಲ ಅಂದ್ರೆ ಬಿಡ್ತಾರೆ. ಅಂಡ್ ಒಂದ್ ನಿಮಿಷ ಸರ್, ಏನೇ ಇದ್ರು ಕಾನೂನು ಮೀರಿ ನಾವು ಮಾಡಕ್ಕಾಗಲ್ಲ.
ಈ ರಾಜಕೀಯ ಜಟಾಪಟಿ ನಡುವೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆಗಿಳಿದಿದ್ದಾರೆ. ಈ ಹೋರಾಟಕ್ಕೆ ಮಹಿಳಾ ಸಂಘಟನೆಗಳು ಸಾಥ್ ನೀಡಿವೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರೈತರ ಪರವಾಗಿದ್ದು, ರಾಮನಗರ ತಾಲೂಕಿನ ತಿಮ್ಮೇಗೌಡನದೊಡ್ಡಿ ಗ್ರಾಮದಿಂದ ಬೈರಮಂಗಲದವರೆಗೂ ಪಾದಯಾತ್ರೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.